ಸರ್ ಮೊದಲಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು. 2026 ಸ್ಟಾರ್ಟ್ ಆಗ್ತಾ ಇದೆ. ಸೊ 26ಅಲ್ಲಿ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ? ಆ್ಯಂಡ್ ನ್ಯೂ ಇಯರ್ಗೆ ಏನಾದರೂ ಹೊಸ ಪ್ಲಾನ್, ಹೊಸ ಟ್ರಿಪ್ ಏನಾದರೂ ಮಾಡ್ಕೊಂಡಿದ್ದೀರಾ ಹೇಗೆ? ಅದೇ 2025 ಮಾಡ್ದಿರೋ ತಪ್ಪುಗಳನ್ನ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಏನೇ ಮಾಡಿದ್ರು ಸ್ವಲ್ಪ ಕಾನೂನು ತಿಳ್ಕೊಂಡು ನೀಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. 25 ಅದೇ 26ಗೆ ಯಾವುದು ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ವಿ, ಇನ್ನೂ ಪ್ಲ್ಯಾನ್ ಆಗಿಲ್ಲ. ಅಕ್ಷತಾ ಅವರು ಒಂದು ಸುದೀಪ್ ಸರ್ ಮುಂದೆ ಒಂದು ಕಂಪ್ಲೇಂಟ್ ಮಾಡ್ತಾರೆ, ಎಲ್ಲೂ ಔಟ್ ಆಫ್ ಕಂಟ್ರಿ ಕರ್ಕೊಂಡು ಹೋಗಿರ್ಲಿಲ್ಲ ಅಂತ. ಇಲ್ಲ, ಕರ್ಕೊಂಡು ಹೋದೆ. ಆಮೇಲೆ ಕರ್ಕೊಂಡು ಹೋದ್ರಿ. ಸೊ ಈಗ 2026 ನ್ಯೂ ಇಯರ್ಗೆ ಏನಾದರೂ ಫ್ಯಾಮಿಲಿ ಟ್ರಿಪ್ ಇಲ್ಲ ಏನಾದರೂ? ಮೇಡಮ್, ಇಂಟರ್ನ್ಯಾಷನಲ್ ಇಲ್ಲ, ಇಲ್ಲೇ ಸದ್ಯಕ್ಕೆ ಮಾಡೋಣ ಅಂತ. ಅದಿನ್ನೂ ಪ್ಲ್ಯಾನ್ ಆಗಿಲ್ಲ. ಅದು ಒಂದು ಈವೆಂಟ್ ನಡೀತಾ ಇದೆ. ಸೊ ಆ ಈವೆಂಟಿಗೆ ನಾನು ಹೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ಅಲ್ಲೇ ಇರ್ಬೋದು ಅನಿಸುತ್ತೆ. ಓಕೆ ಸರ್. ಈಗ ರೀಸೆಂಟಾಗಿ ನೀವು ಡಿ ಬಾಸ್ ಫ್ಯಾನ್, ಸೊ ಹಾಗಾಗಿ ರೀಸೆಂಟಾಗಿ ಡೆವಿಲ್ ಸಿನಿಮಾ ಕೂಡ ರಿಲೀಸ್ ಆಯಿತು, ನೋಡಿದ್ರಾ ಸರ್? ಮೇಡಮ್ ಎಲ್ಲಿ ನೀವೇ ನೋಡ್ತಾ ಇದ್ದೀರಿ? ನಾನು ಬಿಟ್ಟರೆ ಇವಾಗ ಬಿಡ್ತೀರಾ ಹೋಗ್ತೀನಿ ಮತ್ತೆ ನಮ್ಮ ಇಂಟರ್ವ್ಯೂ ಆದಮೇಲೆ ಅದೇ. ಸೊ ಕಂಪ್ಲೀಟ್ಲಿ ಪ್ಯಾಕ್ಡ್ ಅಪ್ ಆಗಿದೆ ಮೇಡಮ್, ಹೋಗೋಕ್ಕಾಗಿಲ್ಲ. ನಾಳೆ ಇವತ್ತು ಹೋಗೋಣ ಅಂದ್ಕೊಂಡು ಇವತ್ತು ಫುಲ್ ಲೇಟ್ ಆಗಿಬಿಡುತ್ತೆ. ಸೊ ನಾಳೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನಾಳೆ ಹೋಗೋಣ ಅಂತ. ಓಕೆ ಸರ್, ಈಗ ಇತ್ತೀಚೆಗೆ ನಾವು ಗಮನಿಸಿದ್ವಿ ಫ್ಯಾನ್ಸ್ ವಾರ್. ಸೊ ಈ ವಾರ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅದೇ ಮೇಡಮ್, ಅದು ಅವಶ್ಯಕತೆ ಇರಲಿಲ್ಲ. ಯಾರು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ನಮ್ಮ ಕನ್ನಡ ಚಿತ್ರರಂಗನ, ಕನ್ನಡ ಸಿನಿಮಾನ ಬೆಳೆಸೋಣ. ಕನ್ನಡ ಸಿನಿಮಕ್ಕೆ ಬೇಕಾದ್ರೆ ಯುದ್ಧ ಮಾಡೋಣ, ನಮ್ಮ ಕನ್ನಡ ಸ್ಟಾರ್ಸ್ ಬಗ್ಗೆ ಬೇಡ. ಅವರಿಬ್ಬರು ನಮ್ಮ ಕರ್ನಾಟಕದ ಆಸ್ತಿ. ಅವ್ರನ್ನ ಇಬ್ಬರನ್ನೂ ಆರಾಧಿಸೋಣ ಅಂತ ಕೇಳ್ಕೊತೀವಿ. ಎಸ್, ಈಗ ಮಾರ್ಕ್ ಕೂಡ ರಿಲೀಸ್ ಆಗಿದೆ. ಸೊ ಆ ಬಗ್ಗೆ ಹೇಳೋದಾದ್ರೆ? ವೇಟಿಂಗ್ ಟು ಸ್ವೀಟ್ ಮೇಡಮ್. ನಾಳೆ ಆ ಸಿನಿಮಾನ ನೋಡ್ಬೇಕು ನಾನು. ಸೊ ಒಬ್ಬ ಸುದೀಪಿಯನ್ ಫ್ಯಾನ್ ಆಗಿ ನಾನು ಸರ್ ಚಿತ್ರ ಅಂದ್ರೇ ಒಂದು ಟ್ರೀಟು ನೋಡೋಕ್ಕೆ. ಸೊ ಆದಷ್ಟು ಬೇಗ ನಾಳೆ ಅಟ್ ಎನಿ ಕಾಸ್ಟ್ ನೋಡಲೇಬೇಕು ಅಂತ.